ಈ ಜಗತ್ತಿನಲ್ಲಿ ಶಕ್ತಿಯ ಮೂಲ ಸ್ವರೂಪಿಯಾಗಿ ವಿರಾಜಿಸುತ್ತಿರುವ ದೇವಿ ಪರಮೇಶ್ವರಿ ಲಲಿತಾ ತ್ರಿಪುರಸುಂದರಿಯ ಚರಿತ್ರೆಯನ್ನು ಕೇವಲ ಶಬ್ದಗಳಿಂದ ವರ್ಣನೆ ಮಾಡಲು ಸಾಧ್ಯವಿಲ್ಲ. ಆದರೂ ನಿಷ್ಠೆಯಿಂದ ಕೇಳಿದಲ್ಲಿ ಈ ಪಾವನ ಕಥನವು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ದೇವಿಯ ಅನುಗ್ರಹವನ್ನು ಪಡೆಯಲು ಮಾರ್ಗದರ್ಶಿಯಾಗುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ. ಬಹಳ ಹಿಂದಿನ ಕಾಲದಲ್ಲಿ ದೈತ್ಯರು ತ್ರೈಲೋಕ್ಯವನ್ನು ವಶಪಡಿಸಿಕೊಂಡು ದೇವತೆಗಳಿಗೆ ಅಸಹನೆಂಟಿಸಿದರು. ತಾರಕಾಸುರ, ಮಹಿಷಾಸುರ ಮೊದಲಾದ ದೈತ್ಯರು ಪ್ರಪಂಚವನ್ನು ತಾವು ಇಚ್ಛೆಯಂತೆ ನಡೆಸುತ್ತಿದ್ದರು. ದೈವಶಕ್ತಿಗಳು ತಮ್ಮ ಶಕ್ತಿಗಳನ್ನು ಕಳೆದುಕೊಂಡು ಅಶಕ್ತರಾಗಿದ್ದರು. ತಮ್ಮ ಬಾಧೆಯನ್ನು ಪರಿಹರಿಸಿಕೊಳ್ಳಲು ದೇವತೆಗಳು ಪರಮೇಶ್ವರನ ಬಳಿ ಹೋಗಿದ್ದರು. ಶಿವನಿಗೆ ತಮ್ಮ ಸಮಸ್ಯೆಯನ್ನು ವಿವರಿಸಿದರು. ಶಿವನು ದೇವತೆಗಳಿಗೆ ತಿಳಿಸಿದನು, ಈ ಜಗತ್ತಿನಲ್ಲಿ ಶಕ್ತಿಯಿಲ್ಲದೆ ನಾವು ಏನೂ ಮಾಡಲು ಸಾಧ್ಯವಿಲ್ಲ. ಶಕ್ತಿಯ ಮೂಲ ಸ್ವರೂಪಿಯಾಗಿರುವ ಪರಾಶಕ್ತಿ ಲಲಿತಾ ತ್ರಿಪುರಸುಂದರಿ ಅವತಾರವನ್ನು ಧರಿಸಬೇಕಾಗಿದೆ. ತಾಳ್ಮೆಯೊಂದಿಗೆ ದೇವಿ ತಮಗೆ ಅನುಗ್ರಹಿಸಲಿ ಎಂದು ಪರ್ವತ ಶಿಖರದಲ್ಲಿ ತಪಸ್ಸು ಮಾಡಿರಿ ಎಂದನು. ದೇವತೆಗಳು ಹಿಮಾಲಯದ ಪರ್ವತದಲ್ಲಿ ತಪಸ್ಸಿಗೆ ಮರುಳಾದರು. ಸಾವಿರಾರು ವರ್ಷಗಳ ತಪಸ್ಸಿನ ನಂತರ ದೇವಿಯ ಪ್ರಸನ್ನತೆಯಾದಳು. ತಪಸ್ಸಿನಿಂದ ಹೊರಬಂದ ಲಲಿತಾ ಪರಮೇಶ್ವರಿ ತನ್ನ ಅಪಾರ ಕರುಣೆಯಿಂದ ದೇವತೆಗಳಿಗೆ ದರ್ಶನ ನೀಡಿದಳು. ಆ ದೇವಿಯ ರೂಪವನ್ನು ಕಣ್ಕೊಂಡ ದೇವತೆಗಳ ಮನಸ್ಸು ಉಲ್ಲಾಸದಿಂದ ತುಂಬಿತು. ದೇವಿಯ ಕಣ್ಮಣಿಗಳಿಂದ ಕಿರಣಗಳು ಹರಿದು ಅವರು ಶಕ್ತಿಶಾಲಿಗಳಾದರು. ಲಲಿತಾದೇವಿಯು ಕವಚದಂತೆ ದೇವತೆಗಳನ್ನು ರಕ್ಷಿಸಲು ತೊಡಗಿದಳು. ಆಕೆಯ ರೂಪ ಅತಿ ಸುಂದರವಾದುದು. ಶ್ವೇತವರ್ಣ, ಕಸ್ತೂರಿ ತಿಲಕದಿಂದ ಶುಭ್ರವಾದ ಮುಖ, ಚತುರ್ಭುಜಯುಕ್ತ, ಒಂದೇ ಕೈಯಲ್ಲಿ ಪಾಶ, ಇನ್ನೊಂದರಲ್ಲಿ ಅಂಕುಶ, ತೃತೀಯದಲ್ಲಿ ವಾಣಿ ಮತ್ತು ನಾಲ್ಕನೆಯ ಕೈಯಲ್ಲಿ ಪುಷ್ಪಬಾಣವನ್ನು ಹಿಡಿದಿದ್ದಳು. ಆಕೆಯ ಪಾದಗಳನ್ನು ಭಕ್ತರು ಸ್ಪರ್ಶಿಸುತ್ತಿದ್ದಂತೆ ಅವರ ಪಾಪಗಳು ಕರಗುತ್ತವೆ ಎಂಬುದು ಶಾಶ್ವತ ಸತ್ಯ. ಅವರ ತಪಸ್ಸಿನ ಫಲವಾಗಿ ದೇವಿಯು ದೇವತೆಗಳಿಗೆ ವರವನ್ನು ನೀಡಿದಳು. ನೀವು ಸುಖಶಾಂತಿಗಳೊಂದಿಗೆ ವಾಸಿಸಿರಿ, ನಿಮ್ಮ ಶತ್ರುಗಳನ್ನು ನಾಶ ಮಾಡಲು ನಾನು ಸದಾ ಹಾಜರಿರುವೆನೆಂದು ಆಶೀರ್ವದಿಸಿದಳು. ಈ ವೇಳೆ ಭಂಡಾಸುರ ಎಂಬ ದೈತ್ಯನು ಪುನಃ ಮಹಾಶಕ್ತಿಯೊಂದಿಗೆ ದೇವತೆಗಳ ಮೇಲೆ ಹಲ್ಲೆ ಮಾಡಲು ತೊಡಗಿದನು. ಆತನು ಬ್ರಹ್ಮದೇವನಿಂದ ವರವನ್ನು ಪಡೆದುಕೊಂಡಿದ್ದನು, ಅವನನ್ನು ಯಾರೂ ಸಂಹರಿಸಲಾರರು ಎಂದು. ಆದರೆ ಪರಾಶಕ್ತಿ ಮಾತ್ರ ಆತನನ್ನು ಕೊಲ್ಲಬಲ್ಲಳು ಎಂಬುದು ಆ ವರದೊಳಗಿನ ಗುರಿಯಾಗಿತ್ತು. ಇದರಿಂದ ದೇವತೆಗಳು ಪುನಃ ದೇವಿಯನ್ನು ಸ್ಮರಿಸಿದ್ದರು. ಆಗ ಲಲಿತಾ ತ್ರಿಪುರಸುಂದರಿ ತನ್ನ ಸೇನೆಗಳನ್ನು ಸಜ್ಜುಗೊಳಿಸಿದಳು. ಆಕೆಯ ದೂತಿಯಾಗ ಶ್ಯಾಮಲಾದೇವಿ, ವರಾಹಿದೇವಿ, ರಾಜಮಾತಂಗಿ ಮತ್ತು ಚಂಡಿಕಾ ಪರಮೇಶ್ವರಿ ಮೊದಲಾದ ಶಕ್ತಿಗಳು ಸೇನೆಗೆ ನಾಯಕಿಯಾಗಿ ಭಂಡಾಸುರನೊಂದಿಗೆ ಯುದ್ಧಕ್ಕೆ ಮುಂದಾದರು. ಯುದ್ಧವು ಸಾವಿರಾರು ವರ್ಷಗಳ ಕಾಲ ನಡೆಯಿತು ಎಂದು ಪುರಾಣದಲ್ಲಿ ಹೇಳಲಾಗಿದೆ. ಭಂಡಾಸುರನು ತನ್ನ ಮಾಯಾಶಕ್ತಿಯಿಂದ ಅನೇಕ ರಾಕ್ಷಸರನ್ನು ಸೃಷ್ಟಿಸಿ ಸೇನೆಗೆ ಸೇರಿಸಿದ್ದನು. ಆದರೆ ಲಲಿತಾದೇವಿಯ ಚಕ್ರರಾಜ ಮತ್ತು ಮಹಾಪಾಶುಪತಾಸ್ತ್ರಗಳಿಂದ ಆ ದುಷ್ಟ ದೈತ್ಯರ ಸೇನೆಗಳು ನಾಶವಾಗುತ್ತಿದ್ದವು. ಈ ಮಧ್ಯೆ ದೇವಿಯು ಶ್ರೀಚಕ್ರರೂಪವನ್ನು ತಾಳಿದರು. ಶ್ರೀಚಕ್ರವು ತಾತ್ವಿಕವಾಗಿ ಸಂಪೂರ್ಣ ಬ್ರಹ್ಮಾಂಡದ ರೂಪವಾಗಿದೆ. ಅದರಲ್ಲಿ ನವನಾವರಣಗಳು, ಕಾಮಕಲಾರೂಪಗಳು ಮತ್ತು ಹಲವು ದೇವತೆಗಳ ವಾಸಸ್ಥಾನವಿದೆ. ದೇವಿ ತನ್ನ ಶ್ರೀಚಕ್ರವನ್ನು ಧ್ಯಾನಿಸುವುದರಿಂದಲೇ ಭಕ್ತರು ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಲಲಿತಾ ತ್ರಿಪುರ ಸುಂದರಿಯು ಕೇವಲ ಶಕ್ತಿಯ ರೂಪವಲ್ಲ, ಆಕೆಯು ಪ್ರಪಂಚದ ಎಲ್ಲಾ ಚೇತನಗಳಿಗೆ ಜೀವದಾತಿ. ಆಕೆಯ ಬಲಪಕ್ಷದಲ್ಲಿ ಕಾಮೇಶ್ವರನಾದ ಶಿವನಿರುವನು. ಕಾಮೇಶ್ವರ ಮತ್ತು ಕಾಮೇಶ್ವರಿ ಎಂಬ ರೂಪದಲ್ಲಿ ಲಲಿತಾ ಪರಮೇಶ್ವರಿ ಸಕಲ ಸೃಷ್ಟಿಯನ್ನು ನಡೆಸುತ್ತಾಳೆ. ಆಕೆಯು ಚಂದ್ರಕುಂಟಲ, ಸ್ಮಿತಾನಂದಮುಖಿ, ರತ್ನಾಂಗದ ಯುಗೋಜ್ವನ, ಕಸ್ತೂರಿ ಕುಹುಮಾಲಿಪ್ತ ಇಂತಹ ಅನೇಕ ವರ್ಣನೆಗಳಲ್ಲಿ ಆಕೆಯನ್ನು ಶ್ಲೋಕಗಳು ವರ್ಣಿಸುತ್ತವೆ. ಆಕೆಯು ಸಹಜವಾಗಿ ಸಹಸ್ರದಳ ಪದ್ಮಾಸನದಲ್ಲಿ ಆಸೀನಳಾಗಿ ದೇವತೆಗಳಿಗೆ ದರ್ಶನ ನೀಡುತ್ತಾಳೆ. ಈ ಮಹಾಯುದ್ಧದಲ್ಲಿ ದೇವಿಯು ಭಂಡಾಸುರನ ವಧೆಯನ್ನು ಮಾಡಿದರು. ಆತನ ಶರೀರವನ್ನು ತನ್ನ ಪಾದತಲದಿಂದ ನಾಶ ಮಾಡಿದಳು. ಆ ಕ್ಷಣದಲ್ಲಿ ಭಂಡಾಸುರನ ಆತ್ಮ ದೇವಿಯ ಪಾದದ ಬಳಿ ಶರಣಾಗತವಾದನು. ಲಲಿತಾದೇವಿಯು ಆತ್ಮನಿಗೂ ಮೋಕ್ಷವನ್ನು ನೀಡಿದಳು. ಅಂದಿನಿಂದಲೂ ಲಲಿತಾ ತ್ರಿಪುರ ಸುಂದರಿ ದುಷ್ಟ ಶಕ್ತಿಗಳನ್ನು ನಾಶ ಮಾಡುವ ಶಕ್ತಿಯಾಗಿ ಭಕ್ತರಲ್ಲಿ ಭಯವನ್ನು ದೂರ ಮಾಡಲು ಪ್ರಸಿದ್ಧಳಾಗಿದ್ದಾಳೆ. ಆಕೆಯ ಭಕ್ತರು ನಿತ್ಯವೂ ಶ್ರೀಲಲಿತಾ ಸಹಸ್ರನಾಮವನ್ನು ಪಠಿಸುವುದರ ಮೂಲಕ ದೇವಿಯ ಅನುಗ್ರಹವನ್ನು ಪಡೆಯುತ್ತಾರೆ. ಶ್ರೀಲಲಿತಾ ಸಹಸ್ರನಾಮವು ಬ್ರಹ್ಮಾಂಡ ಪುರಾಣದ ಭಾಗವಾಗಿದೆ. ಈ ಪಾಠವನ್ನು ಮಾಡಿದವನು ಆಕೆಯ ಕೃಪೆಯಿಂದ ಸುಖಮಯ ಜೀವನವನ್ನು ಪಡೆಯುವನು. ದೇವಿಯ ನಾಮಜಪವು ತನ್ನಲ್ಲಿ ನಿಷ್ಠೆಯನ್ನು ಹೆಚ್ಚಿಸುತ್ತದೆ. ಆಕೆಯ ಅನುಗ್ರಹದಿಂದ ಮನಸ್ಸು ಶಾಂತಿಯಾಗುತ್ತದೆ. ಪೂಜಾ ವಿಧಾನದಲ್ಲಿ ದೇವಿಯನ್ನು ಚಂದ್ರಕಲಾದಳ ಪೂಜೆ, ನವರಣ ಪೂಜೆ, ಶ್ರೀಚಕ್ರ ಪೂಜೆ, ಸಮೂಹಾರ್ಚನೆ ಮುಂತಾದ ಶಕ್ತಿಪೀಠಗಳಲ್ಲಿ ಪೂಜಿಸುತ್ತಾರೆ. ಭಾರತೀಯ ಭಕ್ತಿಕಾವ್ಯದಲ್ಲಿ ಲಲಿತಾದೇವಿಗೆ ವಿಶೇಷ ಸ್ಥಾನವಿದೆ. ತಂತ್ರಶಾಸ್ತ್ರದಲ್ಲಿ ಆಕೆಯ ಸ್ಮರಣೆಯು ಅನೇಕ ವೈಭವಗಳನ್ನು ತಂದುಕೊಡುತ್ತದೆ.
ಮಾನವ ಕುಲಕ್ಕೆ ಧರ್ಮವನ್ನು ಕಾಯ್ದುಕೊಳ್ಳಲು ದುಷ್ಟಶಕ್ತಿಗಳನ್ನು ನಾಶ ಮಾಡಲು ದೇವಿಯು ಅವತಾರವನ್ನು ತಾಳುತ್ತಾಳೆ ಎಂಬ ನಂಬಿಕೆ ಎಲ್ಲರಲ್ಲಿಯೂ ಇದೆ. ಪುಣ್ಯಕಾಲಗಳಲ್ಲಿ ವಿಶೇಷವಾಗಿ ನವರಾತ್ರಿಯ ಸಮಯದಲ್ಲಿ ದೇವಿಯ ಆರಾಧನೆ ಮಹತ್ತರವಾಗಿದೆ. ಹೀಗಾಗಿ ಶ್ರೀಲಲಿತಾ ದೇವಿಯ ಚರಿತ್ರೆಯನ್ನು ಶ್ರದ್ಧೇಪೂರ್ವಕವಾಗಿ ಕೇಳುವುದರ ಮೂಲಕ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಬುದ್ಧಿ ಉದ್ಭವಿಸುತ್ತದೆ. ಅಷ್ಟಮಹಾಸಿದ್ಧಿಗಳನ್ನು ಪಡೆಯಲು ಸಹ ಶ್ರೀಲಲಿತಾ ತ್ರಿಪುರಸುಂದರಿಯ ಅನುಗ್ರಹವೇ ಮುಖ್ಯ. ಆಕೆಯ ಕೃಪೆಯಿಂದ ಜೀವನವು ಸಮೃದ್ಧಿಯಾಗುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಏಕೆಂದರೆ ಆಕೆ ಪರಬ್ರಹ್ಮ ಸ್ವರೂಪಿಯಾಗಿದ್ದಾಳೆ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಆಕೆಯ ಆಶಯದಿಂದಲೇ ನಡೆದು ಹೋಗುತ್ತದೆ. ಆಕೆಯ ಪಾದಾರವಿಂದಗಳನ್ನು ಧ್ಯಾನಿಸಿದವನು ಬದುಕಿನ ಎಲ್ಲಾ ದೋಷಗಳಿಂದ ಪಾರಾಗಿ ಪರಮಗತಿಗೆ ಸೇರಬಲ್ಲವೆನು ಎಂಬುದು ಶ್ರದ್ಧೆಯಿಂದ ತಿಳಿಯಬೇಕು. ಲಲಿತಾ ತ್ರಿಪುರಸುಂದರಿಯ ಮಹಿಮೆಯನ್ನು ಕೇಳಿದಾಗ ಮನಸ್ಸು ಅನಾವರಣಗೊಂಡಂತೆ ಭಕ್ತಿಗೆ ಆಸ್ಪದವಾಗುತ್ತದೆ. ಭಂಡಾಸುರನ ವಧೆಯ ನಂತರ ದೇವತೆಗಳು ಪರಮಾನಂದದಲ್ಲಿ ಮುಳುಗಿದರೂ ಕೂಡ ಲೋಕದ ಕಾರ್ಯಗಳು ನಿರಂತರವಾಗಿ ನಡೆಯಬೇಕೆಂಬ ದೇವಿಯ ಆಶಯದಿಂದ ಆಕೆ ಪುನಃ ತನ್ನ ಶಕ್ತಿಗಳನ್ನು ಬೇರ್ಪಡಿಸಿ ಪ್ರಪಂಚದ ಎಲ್ಲೆಡೆ ಪಸರಿಸಿದಳು. ಆಕೆ ಮಾತ್ರ ಬ್ರಹ್ಮಾಂಡಕ್ಕೆ ಜೀವವೆಂಬ ಶಕ್ತಿ ತುಂಬುತ್ತಾಳೆ. ಈ ಕಾರಣದಿಂದಲೇ ಆಕೆಯನ್ನು ಜಗತ್ಪ್ರೇಮ ಸ್ವರೂಪಿಣಿ, ಮೂಲ ಪ್ರಕೃತಿ, ಅವ್ಯಕ್ತ ಶಕ್ತಿ ಎಂದು ಶ್ಲೋಕಗಳಲ್ಲಿ ವರ್ಣಿಸುತ್ತಾರೆ. ಒಮ್ಮೆ ಇಂದ್ರನು, ಲೋಕಪಾಲರು ಮತ್ತು ಮಹರ್ಷಿಗರು ದೇವಿಯ ಮಹಿಮೆ ಬಗ್ಗೆ ಚರ್ಚಿಸುತ್ತಿದ್ದರು. ಅಷ್ಟಾಗಿ ದೊಡ್ಡ ಶಕ್ತಿ ಎಲ್ಲೆಡೆ ಇದ್ದರೂ ಕೂಡ ಎಲ್ಲರೂ ತನ್ನನ್ನು ಹೇಗೆ ಕಾಣಲೆಂಬ ಪ್ರಶ್ನೆ ಎದುರಾಯಿತು. ಆಗ ಲಲಿತಾದೇವಿ ತನ್ನ ನಿತ್ಯಪೂಜಾ ವಿಧಾನವನ್ನು ದೇವತೆಗಳಿಗೆ ತಿಳಿಸಿದಳು. ಈ ಪುಣ್ಯಕಾಲದಲ್ಲಿ ಸಕಾಲದಲ್ಲಿ ದೇವಿಯನ್ನು ಪೂಜಿಸಿದರೆ ಎಲ್ಲಾ ಸುಖಗಳು ದೊರೆಯುತ್ತವೆ ಎಂದು ದೇವತೆಗಳಿಗೆ ಬೋಧಿಸಿದಳು. ಆಕೆ ಶ್ರೀಚಕ್ರವನ್ನು ತೋರಿಸಿ, ಈ ಶ್ರೀಚಕ್ರವೇ ನನ್ನ ಜೀವಸ್ವರೂಪ, ಈ ಚಕ್ರದಲ್ಲಿ ನವನಾವರಣಗಳು ನನ್ನ ಅಂತರಂಗ ಶಕ್ತಿಗಳಾಗಿದೆ ಎಂದು ತಿಳಿಸಿದಳು. ಶ್ರೀಚಕ್ರದಲ್ಲಿ ಪ್ರತಿಯೊಂದು ಆವರಣದ ದೇವತೆಗಳಿಗೂ ತಮ್ಮ ತಮ್ಮ ಸ್ಥಾನಗಳಿವೆ. ಮೊದಲ ಆವರಣದಲ್ಲಿ ತ್ರೈಲೋಕ್ಯ ಮೋಹನ ಚಕ್ರವಿದೆ. ಅದು ವಿಶ್ವವನ್ನು ಮೋಹಿಸುವ ಶಕ್ತಿಯ ಸಂಕೇತ. ಅದರಲ್ಲಿ 8 ದೇವತೆಗಳಿದ್ದಾರೆ. ಎರಡನೆಯ ಆವರಣದಲ್ಲಿ ಸರ್ವಾಶಾ ಪರಿಪೂರಕ ಚಕ್ರ, ಭಕ್ತನ ಎಲ್ಲಾ ಆಸೆಗಳ ಪರಿಪೂರ್ಣತೆಯನ್ನು ತಂದುಕೊಡುವ ಶಕ್ತಿ. ಹೀಗೆ 7ನೆಯ ಆವರಣದೊಳಗೆ ತ್ರಿಕೋಣ ರೂಪದ ಚಕ್ರದಲ್ಲಿ ಸ್ವಯಂ ಲಲಿತಾ ಪರಮೇಶ್ವರಿ ಕಾಮೇಶ್ವರನ ಜೊತೆಗೆ ಸ್ಥಾಪಿತಳಾಗಿದ್ದಾಳೆ. ಈ ನವನಾವರಣಗಳ ಧ್ಯಾನವು ಕೇವಲ ಪೂಜೆಯಲ್ಲ, ಅದು ಆತ್ಮತತ್ವವನ್ನು ತಿಳಿದುಕೊಳ್ಳುವ ಸಾಧನೆಯಾಗಿದೆ. ಶ್ರೀಚಕ್ರವನ್ನು ಪ್ರತಿದಿನ ಪೂಜಿಸುವ ಭಕ್ತನ ಮನಸ್ಸಿನಲ್ಲಿ ಜ್ಞಾನ ಬೆಳೆಯುತ್ತದೆ. ದೇವಿಯು ತನ್ನ ಭಕ್ತರನ್ನು ಯಾವುದೇ ಸಮಯದಲ್ಲಿ ಕೈಬಿಡುವುದಿಲ್ಲ. ಒಂದು ವೇಳೆ ಭಕ್ತನು ಭ್ರಷ್ಟನಾದರೂ ಕೂಡ ದೇವಿಯನ್ನು ಸ್ಮರಿಸಿದರೆ ಆಕೆ ತನ್ನ ಕರುಣೆಯಿಂದ ಆತನನ್ನು ರಕ್ಷಿಸುತ್ತಾಳೆ. ಪುರಾಣಗಳಲ್ಲಿ ಇಂತಹ ಅನೇಕರ ಕಥೆಗಳು ಬಂದಿವೆ. ಏಕಕಾಲದಲ್ಲಿ ಭದ್ರಕಾಳಿಯು ಲಲಿತಾ ಪರಮೇಶ್ವರಿಯಿಂದ ಅವಿರ್ಭಾವವಾದಳು. ಭದ್ರಕಾಳಿ ದುಷ್ಟಶಕ್ತಿಗಳನ್ನು ಸಂಹರಿಸುತ್ತಾಳೆ. ಆಕೆಯು ಉಗ್ರರೂಪಿಯಾಗಿದ್ದರೂ ಸಹ ಸುಧಾರಣೆಗಾಗಿ ಶರಣಾಗತ ಶರಣರನ್ನು ರಕ್ಷಿಸುತ್ತಾಳೆ. ಭದ್ರಕಾಳಿಯ ಕಥೆಯನ್ನು ಕೇಳಿದಾಗಲೂ ದೇವಿಯ ಶಕ್ತಿ ಎಷ್ಟು ಮಹತ್ತರವೆಂಬುದು ತಿಳಿಯುತ್ತದೆ. ಇಲ್ಲೊಂದು ವೇಳೆ ಕಾಲಕೂಟ ವಿಷವು ಅಪ್ಪುಕೊಳ್ಳುವುದಾದರೂ ದೇವಿಯ ಕೃಪೆಯಿಂದಲೇ ಶಿವನು ಅದನ್ನು ನಿರ್ವಹಿಸಿದನು. ಶಕ್ತಿಯೂ ಇಲ್ಲದೆ ಶಿವನು ಶವಸ್ವರೂಪಿಯಾಗುತ್ತಾನೆ ಎಂಬ ತತ್ವವನ್ನು ಶಿವಶಕ್ತಿಗಳ ಸಮ್ಮಿಲನವೆಂದು ನೋಡುತ್ತಾರೆ. ಇತರೆ ಲಲಿತಾ ದೇವಿಯು ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಅಲಂಕರಿಸಿರುವ ಮಹಾಶಕ್ತಿ. ತಾರಾಪೀಠ, ಕಾಮಾಖ್ಯ, ಮಹಾಲಕ್ಷ್ಮೀಪುರಿ ಮುಂತಾದ ಶಕ್ತಿಪೀಠಗಳಲ್ಲಿ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಪೂಜೆ ಮಾಡುತ್ತಾರೆ. ಈ ಶಕ್ತಿಪೀಠಗಳ ಪುಣ್ಯವನ್ನು ಮಹರ್ಷಿಗಳೂ ಸಹ ಕೇಳಿದ್ದಾರೆ. ಶಕ್ತಿಪೂಜೆಯನ್ನು ಸರಿಯಾಗಿ ಮಾಡಿದವರು ಜೀವನದಲ್ಲಿ ಯಾವುದೇ ಸಂಕಷ್ಟವನ್ನು ಎದುರಿಸುವಾಗ ದೇವಿಯ ಅನುಗ್ರಹ ಪೋಷಕವಾಗುತ್ತದೆ. ಕೆಲವರು ದೇವಿಯ ಆನಂದ ಭೈರವಿ ಪೂಜೆಯನ್ನು ಮಾಡಿ ವಿಶಿಷ್ಟ ಅನುಭವಗಳನ್ನು ಪಡೆಯುತ್ತಾರೆ. ಮಹರ್ಷಿಗಳಾದ ದುರ್ಗಾ ಸಪ್ತಶತಿಯನ್ನು ರಚಿಸಿದ್ದು ಕೂಡ ಲಲಿತಾದೇವಿಯ ಒಂದೇ ರೂಪವನ್ನು ಸಾರುತ್ತದೆ. ದುರ್ಗಾ, ಚಂಡಿಕಾ, ಕಾಲಿಕಾ, ಭವಾನಿ, ಲಲಿತಾ ಎಲ್ಲರೂ ಒಂದೇ ಪರಾಶಕ್ತಿಯ ವಿವಿಧ ರೂಪಗಳು. ಆಯಾ ಕಾಲಕ್ಕೆ ಭಕ್ತನ ನಿಷ್ಠೆಯಂತೆ ದೇವಿ ತನ್ನ ರೂಪವನ್ನು ತಾಳುತ್ತಾಳೆ. ಇದು ಆಕೆಯ ದಯಾಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಒಮ್ಮೆ ಚಂದ್ರನು ತನ್ನ ತೇಜಸ್ಸನ್ನು ಕಳೆದುಕೊಂಡಾಗ ದೇವತೆಗಳು ಲಲಿತಾದೇವಿಯನ್ನು ಸ್ಮರಿಸಿದರು. ಆಕೆ ತನ್ನ ಚಂದ್ರಕಲಾ ಶಕ್ತಿಯಿಂದ ಚಂದ್ರನಿಗೆ ತೇಜಸ್ಸನ್ನು ಹಿಂತಿರುಗಿಸಿದಳು. ಇದರಿಂದ ಆಕೆಯನ್ನು ಚಂದ್ರಕಲಾವತಿ ಎಂದೂ ಕೂಡ ಕರೆದುಕೊಂಡರು. ನಮ್ಮ ಒಳಗಿನ ಮನಸ್ಸು ಕೂಡ ಚಂದ್ರನಂತೆ ಸ್ಥಿತಪ್ರಜ್ಞವಾಗಿರಬೇಕೆಂಬುದನ್ನು ಇದು ತತ್ವವಾಗಿ ಸಾರುತ್ತದೆ. ದೇವಿಯು ಮನಸ್ಸಿಗೆ ಶುದ್ಧತೆಯನ್ನು ನೀಡುತ್ತಾಳೆ. ಈ ಕಾರಣದಿಂದಲೂ ಜಪಮಾಲೆ ಮೂಲಕ ದೇವಿಯನ್ನು ಧ್ಯಾನಿಸುವುದು ಶ್ರೇಷ್ಠವಾಗಿದೆ.
ಆಕೆಯ ಕುರಿತಾಗಿ ಪುರಾಣಗಳಲ್ಲಿ ಹೇಳಿರುವಂತೆ ಜಗತ್ತಿನ ಎಲ್ಲಾ ಮಾತೃತ್ವದ ಮೂಲ ಸ್ವರೂಪವೆಂದರೆ ಲಲಿತಾ ತ್ರಿಪುರ ಸುಂದರಿ. ಕಸ್ತೂರಿ, ತುಳಸಿ, ಚಂದನ, ಹೂವಿನ ಸುಗಂಧ ಎಲ್ಲವೂ ಆಕೆಯ ತೇಜಸ್ಸಿನ ಕಿರಣಗಳು. ಅಮ್ಮನ ಮಹಿಮೆ ಯಾರಿಗೂ ತುಲನೆಯಾಗದು. ಆದರೆ ನಮ್ಮ ಮನಸ್ಸಿನಲ್ಲಿ ಆಕೆಯನ್ನು ಸ್ಥಾನ ನೀಡಿ ಪೂಜಿಸಿದಾಗ ಆಕೆಯ ಅನುಗ್ರಹ ನಮ್ಮ ಬದುಕಿನಲ್ಲಿ ಹರಿದು ಬರುತ್ತದೆ. ಇಷ್ಟೊಂದು ಕಥೆಯನ್ನು ಕೇಳಿದಾಗ ಮನಸ್ಸು ಸಂತೋಷದಿಂದ ತುಂಬಿ ಹೋಗುತ್ತದೆ. ಆದರೆ ಇದು ಇನ್ನೂ ಮುಗಿಯದು. ಲಲಿತಾದೇವಿಯ ಮಹಿಮೆ ಯಾವತ್ತೂ ಅಂತ್ಯವಿಲ್ಲ. ಆಕೆಯ ದಿವ್ಯರೂಪ, ಕೀರ್ತಿ, ಲೀಲೆಗಳು ಅನಂತ. ಹಾಗಾಗಿ ಮುಂದಿನ ಭಾಗದಲ್ಲಿ ದೇವಿಯ ಆರಾಧನೆ ಹೇಗೆ ಪ್ರಕೃತ ಶಕ್ತಿಗೆ ತಲುಪಿಸುತ್ತದೆ ಎಂಬುದರ ಕುರಿತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಚರಿತ್ರೆಯನ್ನು ಹೇಳಲು ಲೋಕದಲ್ಲಿ ಯಾವ ಶಬ್ದಗಳು ಸಾಲುವುದಿಲ್ಲ. ಆಕೆ ಅದ್ಭುತ ಚಾರಿತ್ರ್ಯ ಸ್ವರೂಪಿಣಿ. ಭಂಡಾಸುರನ ವಧೆಯ ಬಳಿಕ ದೇವತೆಗಳಿಗೆ ಶಾಂತಿ ಕಳುಹಿಸಿ ದೇವಿ ತನ್ನ ಶ್ರೀನಗರವನ್ನು ಸ್ಥಾಪಿಸಿದಳು. ಆ ಶ್ರೀನಗರವನ್ನು ಶ್ರೀಪುರಿ ಎಂದು, ಶ್ರೀನಗರೆಂದು ಕರೆಯುತ್ತಾರೆ. ಅದು ಸಕಲ ಐಶ್ವರ್ಯಗಳಿಂದ ಕೂಡಿದ ಸ್ವರ್ಗ ಸಮಾನ ನಗರ. ಶ್ರೀಪುರಿಯಲ್ಲಿ ಲಕ್ಷ ಲಕ್ಷ ಯೋಗಿನಿಯರು, ಮಾತೃಕಾ ದೇವತೆಗಳು, ಸಿದ್ಧಪುರುಷರು ನೆಲೆಸಿರುವರು. ಶ್ರೀಪುರಿಯ ಮಧ್ಯದಲ್ಲಿ ಶ್ರೀಚಕ್ರ ಮಾಧ್ಯದಲ್ಲಿ ಕಮಲಾಸನದಲ್ಲಿರುವ ಲಲಿತಾ ತ್ರಿಪುರ ಸುಂದರಿ ಕಾಮೇಶ್ವರನ ಜೊತೆಗೆ ಕೃಪಾಸಿಂಧುವಾಗಿ ಆಸೀನಳಾಗಿರುವಳು. ಆಕೆಯ ಪಾದಪದ್ಮಗಳನ್ನು ದೇವತೆಗಳು, ಋಷಿಗಳು, ಗಣಗಳು ಮತ್ತು ಮನುಷ್ಯರು ದಿನಂಪ್ರತಿ ಧ್ಯಾನಿಸುತ್ತಾರೆ. ಆಕೆಯ ಪಾದದ ಕಡೆಗೆ ಹೋಗುವುದೇ ಜೀವದ ಪರಮಗುರಿಯೆಂದು ಎಲ್ಲ ಶ್ರುತಿ ಸ್ಮೃತಿಗಳು ಸಾರುತ್ತವೆ. ಆಕೆಯ ದಿವ್ಯ ರೂಪವನ್ನು ಪಾರ್ವತಿ ಪುತ್ರ ಗಣೇಶ ಕೂಡ ನಿರಂತರ ಪೂಜಿಸುತ್ತಾನೆ. ಗಣೇಶನಿಗೆ ಲಲಿತಾದೇವಿಯೇ ಮಾತೃಸ್ವರೂಪಿಣಿ. ಈ ಕಾರಣದಿಂದ ಗಣೇಶನ ಆರಾಧನೆ ಕೂಡ ಲಲಿತಾದೇವಿಯ ಅನುಗ್ರಹ ಪಡೆಯಲು ಅಗತ್ಯ. ಆ ಕಾಲದಲ್ಲಿ ದೇವಿಯು ತನ್ನ ಮಹಾಶಕ್ತಿಗರನ್ನು ವಿಭಜಿಸಿಕೊಂಡು ಹಲವು ರೂಪಗಳಲ್ಲಿ ಲೋಕದಲ್ಲಿ ತಿರುಗಾಡಿದಳು. ಕೆಲವರಿಗೆ ಜ್ಞಾನವನ್ನು ನೀಡಲು ಶಾರದಾ ಸ್ವರೂಪಿಯಾಗಿ ಮೂಡಿದಳು. ಶಾರದಾದೇವಿ ಸರಸ್ವತಿಯಾಗಿಯೂ ಕಾಣಿಸಿಕೊಂಡಳು. ಜ್ಞಾನರಾಶಿಯಾಗಿ ವೇದೋಪದೇಶವನ್ನು ಮುನ್ನಡೆಸಿದಳು. ಕೆಲವರಿಗೆ ಸಂಪತ್ತನ್ನು ನೀಡಲು ಮಹಾಲಕ್ಷ್ಮಿಯಾಗಿ ಬಂದು ಬಡವನ ಮನೆಯಲ್ಲೂ ಲಕ್ಷ್ಮೀ ಕಟಾಕ್ಷ ಹರಿಸಿತು. ಮತ್ತೊಂದೆಡೆ ದುಷ್ಟಶಕ್ತಿಗಳನ್ನು ನಿವಾರಿಸಲು ದುರ್ಗೆಯಾಗಿ, ಕಾಳಿಯಾಗಿಯೂ ಉಗ್ರ ರೂಪ ತಾಳಿದಳು. ಈ ಎಲ್ಲ ರೂಪಗಳ ಪಶ್ಚಾತ್ ಶಕ್ತಿ ಲಲಿತಾ ತ್ರಿಪುರ ಸುಂದರಿಯದ್ದೇ. ಇದನ್ನು ತಿಳಿದ ಕೆಲ ಯೋಗಿಗಳು ಶಕ್ತಿ ಪೂಜೆಯಲ್ಲಿ ಆಕೆಯನ್ನು ಮೂಲ ರೂಪದಲ್ಲೇ ಭಜಿಸುತ್ತಾರೆ. ಆಕೆಯ ಬಲದಲ್ಲಿ ಕಾಮೇಶ್ವರನು ಇರುವ ದೃಶ್ಯವೂ ಶಕ್ತಿ ಶಿವ ತತ್ವವನ್ನು ವಿವರಿಸುತ್ತದೆ. ಶಿವನು ಶಕ್ತಿಯಿಲ್ಲದೆ ಶವಸ್ವರೂಪ. ಶಕ್ತಿಯು ಶಿವನಿಗೆ ಚೇತನವನ್ನು ನೀಡುತ್ತದೆ. ಇದೇ ಆದಿತತ್ವ. ಒಮ್ಮೆ ದುರಾಚಾರಿ ದೈತ್ಯ ಕಂದರ್ಪಾಸುರನು ತನ್ನ ತಪಸ್ಸಿನಿಂದ ದಿಕ್ಕು ಮೊಳಗಿಸುವ ಶಕ್ತಿಯನ್ನು ಪಡೆದುಕೊಂಡನು. ದೇವತೆಗಳು ಪುನಃ ಆತಂಕಗೊಂಡರು. ಆಗ ದೇವತೆಗಳು ಲಲಿತಾದೇವಿಯನ್ನು ಪ್ರಾರ್ಥಿಸಿದರು. ಆಕೆ ತನ್ನ ಚಂಡಿಕಾರೂಪವನ್ನು ತಾಳಿದಳು. ಚಂಡಿಕಾದೇವಿ ಕಂದರ್ಪಸೂರನ ಸೇನೆ ಮೇಲೆ ಹಾರಿ ಹೊಡೆದು ಸಾವಿರಾರು ರಾಕ್ಷಸರನ್ನು ಸಂಹರಿಸಿದಳು. ಅಂತಿಮವಾಗಿ ಕಂದರ್ಪಸೂರನ ತಲೆ ಕತ್ತರಿಸಿ ಆತನ ಅಹಂಕಾರವನ್ನು ನಾಶ ಮಾಡಿದಳು. ಇದರರ್ಥವೇನೆಂದರೆ, ಅಹಂಕಾರ ಎಂಬ ದೈತ್ಯ ನಮ್ಮೊಳಗೆ ಹೊಟ್ಟೆ ಗುಡಿಯಂತೆ ಬೆಳೆದರೆ ನಮ್ಮ ಜ್ಞಾನ, ಶಾಂತಿ ಎಲ್ಲವೂ ನಾಶವಾಗುತ್ತದೆ. ದೇವಿಯ ಅನುಗ್ರಹದಿಂದಲೇ ಅಹಂಕಾರವನ್ನು ಕಡಿದು ಹಾಕಬಹುದು. ಇದೇ ಕಾರಣದಿಂದ ಶಕ್ತಿ ಪೂಜೆಯಲ್ಲಿ ಶರಣಾಗತಿ ಮುಖ್ಯ. ಶ್ರೀ ಲಲಿತಾ ಸಹಸ್ರನಾಮವು ಒಂದು ರೀತಿಯ ಅಂತಃಕಲನವಾಗಿದೆ. ಪ್ರತಿಯೊಂದು ನಾಮವೂ ಆಕೆಯ ರೂಪ, ಗುಣ, ಲೀಲಾ ಎಲ್ಲವನ್ನೂ ವಿವರಿಸುತ್ತದೆ. ಉದಾಹರಣೆಗೆ ಓಂ ಶ್ರೀಮಾತೆ ನಮಃ ಅಂದರೆ ಆಕೆ ಎಲ್ಲಾ ದೇವತೆಗಳಿಗೆ, ಜೀವಜಾತಿಗಳಿಗೆ ತಾಯಿ. ಶ್ರೀ ಮಹಾರಾಜ್ಞೈ ನಮಃ ಅಂದರೆ ಆಕೆ ಬ್ರಹ್ಮಾಂಡದ ರಾಜ್ಯವನ್ನು ಆಳುತ್ತಿರುವ ರಾಜ್ಞಿ. ಶ್ರೀ ಮಿನಕುಶಲ ಪ್ರದಾಯೈ ನಮಃ ಅಂದರೆ ಭಕ್ತನಿಗೆ ಕಲ್ಯಾಣವನ್ನು ನೀಡುವೇಳು. ಅಷ್ಟಾಗಿ ದೇವಿಯ ಆರಾಧನೆ ಹೇಗೆ ಮಾಡಬೇಕು ಎಂಬ ಪ್ರಶ್ನೆಗೆ ಬ್ರಹ್ಮಾಂಡ ಪುರಾಣವೇ ಉತ್ತರ ನೀಡುತ್ತದೆ. ತಂತ್ರಾಗಮದಲ್ಲಿ ಶ್ರೀಚಕ್ರವನ್ನು ಸ್ಥಾಪಿಸಿ ನಿತ್ಯ ಪೂಜೆ ಮಾಡುವುದು ಶ್ರೇಷ್ಠ. ಇಲ್ಲವೇ ಮನಸ್ಸಿನಲ್ಲಿ ಶ್ರೀಚಕ್ರವನ್ನು ಭಾವಿಸಿ ದೇವಿಯನ್ನು ಧ್ಯಾನಿಸಿದರೂ ಸಾಲುತ್ತದೆ. ಧ್ಯಾನದಲ್ಲಿ ಶ್ರೀಚಕ್ರದ ನವರಣ ದೇವತೆಗಳನ್ನು ಒಂದೊಂದಾಗಿ ಆರಾಧಿಸುತ್ತಾ ಅಂತಿಮವಾಗಿ ದೇವಿಯ ಪಾದ ಬಳಿ ತಲುಪಬೇಕು. ಏಕೆಂದರೆ ದೇವಿಯ ಪಾದ ಪದ್ಮದಲ್ಲೇ ಎಲ್ಲ ತೀರ್ಥಗಳು ನೆಲೆಸಿವೆ.
ಲಲಿತಾದೇವಿಯ ಪಾದದಲ್ಲಿ ಗಂಗೆಯು ಹರಿಯುತ್ತಾಳೆ ಎಂಬ ಶಾಸ್ತ್ರವಾಣಿಯಿದೆ. ಈ ಪಾದವನ್ನು ಧ್ಯಾನಿಸುವಾಗ ನಮ್ಮ ಒಳಗಿನ ಕೃತ್ಯ ಪಾಪಗಳು ಕರಗುತ್ತವೆ. ದೇಹವು ಶುದ್ಧವಾಗುತ್ತದೆ, ಮನಸ್ಸು ಆರ್ಯವಾಗುತ್ತದೆ. ಒಂದೆಡೆ ಶುದ್ಧ ದೇಹದೊಳಗೆ ಆತ್ಮ ಜಾಗೃತಿಯಾಗುತ್ತದೆ. ಒಂದು ಬೆಳಗ್ಗೆ ವೃಷಭ ತಪಸ್ವಿ ಎಂಬ ಋಷಿ ಹಿಮಾಲಯ ಪರ್ವತದಲ್ಲಿ ಲಲಿತಾದೇವಿಯನ್ನು ಧ್ಯಾನಿಸುತ್ತಿದ್ದ. ವರ್ಷಾಂತರ ತಪಸ್ಸಿನ ಬಳಿಕ ದೇವಿಯು ಅವನ ಮುಂದೆ ದರ್ಶನ ನೀಡಿದಳು. ದೇವಿಯ ರೂಪವನ್ನು ಕಂಡಾಗ ವೃಷಭ ತಪಸ್ವಿಗೆ ಭಾಷೆ ಬರುತ್ತಿರಲಿಲ್ಲ. ಆತನಂದನು, ಓ ದೇವಿ, ನೀನು ಅಷ್ಟೋ ದೊಡ್ಡ ಶಕ್ತಿ. ನನಗೆ ನಿನ್ನ ರೂಪ ನೋಡಲು ಯೋಗ್ಯತೆ ಇಲ್ಲದೆನೋ ಕಣ್ಣು ಬಂದೆ. ದಯಮಾಡಿ ನನಗೆ ಶಾಂತಿ ಮತ್ತು ಜ್ಞಾನ ನೀಡಿ. ದೇವಿಯು ತಪಸ್ವಿಗೆ ಅನುಗ್ರಹ ಮಾಡಿ ಅವನ ಮನಸ್ಸನ್ನು ಪರಮಾನಂದದಿಂದ ತುಂಬಿಸಿದಳು. ಆತನು ಜಗತ್ತಿಗೆ ಶಾಂತಿಯನ್ನು ಹರಡುವ ಋಷಿಯಾಗಿ ಪವಿತ್ರತೆಯನ್ನು ಸಾರಿಸಿದನು. ಈ ಕಥೆಯಿಂದ ನಮಗೇನು ತಿಳಿಯಬೇಕು ಅಂದ್ರೆ, ದೇವಿಯು ಯಾವಾಗ್ಲೂ ಭಕ್ತನನ್ನು ಕೈಬಿಡುವುದಿಲ್ಲ. ಸರಿಯಾದ ಭಕ್ತಿಯಿದ್ದರೆ ದೇವಿಯ ಅನುಗ್ರಹ ಸ್ವಯಂ ಬರುತ್ತದೆ. ಮನುಷ್ಯನು ಜೀವನದಲ್ಲಿ ಎಷ್ಟು ಕಷ್ಟಗಳನ್ನು ಎದುರಿಸುತ್ತಿದ್ದರೂ ದೇವಿಯನ್ನು ಆರಾಧಿಸಿದರೆ ಅವನ ಕೈ ಹಿಡಿದು ದೇವಿ ಮುನ್ನಡೆಸುತ್ತಾಳೆ. ಇನ್ನು ದೇವಿಯನ್ನ ಆರಾಧಿಸುವ ವೇಳೆ ಕಾಮ್ಯಾಭಿಪ್ರಾಯ ಇಲ್ಲದೆ ಶುದ್ಧ ಮನಸ್ಸಿನಿಂದ ಆರಾಧನೆ ಮಾಡಬೇಕು. ಬೇಗನೆ ಕೊಡುಂಬೇನೆಂದು ಬೇಡದಿರು. ಆಕೆ ನಮಗೆ ಏನೋ ಕೊಡಬೇಕೆಂಬುದು ಆಕೆಯ ಕೈಯಲ್ಲಿದೆ. ನಾವು ಅವಳ ಪಾದಪದ್ಮದಲ್ಲಿ ಶರಣಾಗತರಾದರೆ ಆಕೆಯ ಕೃಪೆಯಿಂದ ನಮಗೆ ಬೇಕಾದದು ಬೇಗನೆ ಲಭಿಸುತ್ತದೆ. ಶ್ರೀ ಲಲಿತಾದೇವಿಯ ಮಹಿಮೆಯನ್ನು ಕೇಳಿದಾಗ ಮನಸ್ಸಿನಲ್ಲಿ ಹರ್ಷೋದ್ಗಾರ ಜಾಗೃತವಾಗುತ್ತದೆ. ಆಕೆಯ ಬಿಂದು, ತ್ರಿಕೋಣ, ಅಷ್ಟಕೋಣ, ದಶಾರ, ಚತುರ್ದಶಾರ ಮೊದಲಾದ ಎಲ್ಲ ಚಕ್ರರೂಪಗಳು ಆಕೆಯ ಅನುಗ್ರಹ ರೂಪಗಳು. ಈ ಚಕ್ರಗಳ ಜ್ಞಾನ ಯಾರಿಗೆ ಬರುತ್ತದೋ ಅವರು ದೇವಿಯು ತಾವುನೇ ಎಂಬ ಅನ್ವಯವನ್ನು ಅರಿಯುತ್ತಾರೆ. ಹೀಗಾಗಿ ನಿತ್ಯವೂ ದೇವಿಯನ್ನು ಸ್ಮರಿಸುವುದು, ಸಹಸ್ರನಾಮವನ್ನು ಓದುವುದು, ಲಲಿತಾ ತ್ರಿಶತಿ, ಅಷ್ಟೋತ್ತರ ಶತನಾಮಾವಳಿ, ನವರಾತ್ರಿಯ ವ್ರತಗಳು ಎಲ್ಲವೂ ನಮ್ಮ ಮನಸ್ಸನ್ನು ಶುದ್ಧಗೊಳಿಸಲು ಮಾತ್ರವಲ್ಲ, ದೇವಿಯ ದಿವ್ಯ ಶಕ್ತಿಯನ್ನು ಮನಸ್ಸಿನಲ್ಲಿ ನೆಲೆಸಲೂ ಸಹ. ಅದೇ ಮಹತ್ವ. ದೇವಿಯು ಸದ್ಯ ಲೋಕದ ಐಶ್ವರ್ಯವನ್ನು ನೀಡುವುದಕ್ಕೆ ಮಾತ್ರವಲ್ಲ, ಜೀವಾತ್ಮವನ್ನು ಪರಮಾತ್ಮದಲ್ಲಿ ಲೀನವಾಗಿಸಲು ತನ್ನ ಅನುಗ್ರಹವನ್ನು ಹರಿಸುತ್ತಾಳೆ. ಆಕೆಯ ಪಾದದಲ್ಲಿ ಶರಣಾಗತಿ ಮಾಡಿಕೊಂಡವರಿಗೆ ನರಕ ಭಯವಿಲ್ಲ, ಪಾಪ ಭಯವಿಲ್ಲ. ಭವಸಾಗರದಿಂದ ಪಾರಾಗಲು ದೇವಿಯ ಕರುಣಾ ಕೈಹಿಡಿಯುತ್ತದೆ. ಹೀಗೆ ಲಲಿತಾ ತ್ರಿಪುರ ಸುಂದರಿಯ ಕಥೆಯು ಒಂದೇ ಬಾರಿಗೆ ಮುಗಿಯದು. ಆಕೆಯ ಅನುಗ್ರಹ ಅನಂತ, ಆಕೆಯ ಲೀಲೆಗಳು ಅವ್ಯಕ್ತ. ಆಕೆಯ ರೂಪವನ್ನು ತಿಳಿಯಲು ಅನುಗ್ರಹವೇ ಮಾರ್ಗ. ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಚರಿತ್ರೆಯನ್ನು ಕೇಳುವಾಗ ಮಾನವನ ಹೃದಯ ಪವಿತ್ರತೆಯ ಕಡೆಗೆ ನಡೆಯುತ್ತದೆ. ಯುಗಯುಗಾಂತರಗಳಿಂದ ಆಕೆ ಅನೇಕ ರೂಪಗಳಲ್ಲಿ ಲೋಕದ ರಕ್ಷಣೆಗೆ ಬಂದಿರುವುದು ಪುರಾಣಗಳಲ್ಲಿ ವಿವರವಾಗಿಯೇ ಇದೆ. ಒಂದು ಕಾಲದಲ್ಲಿ ದೇವತೆಗಳು ತಮ್ಮ ಸತ್ವಶಕ್ತಿಯನ್ನು ಕಳೆದುಕೊಂಡಾಗ, ಭಂಡಾಸುರನಂತೆ ಅನೇಕ ರಾಕ್ಷಸರು ಲೋಕವನ್ನು ಆಕ್ರಮಿಸಿಕೊಂಡಾಗ, ದೇವಿ ತಮ್ಮ ಲೀಲಾಮಯ ಸ್ವರೂಪವನ್ನು ತಾಳಿದಳು. ಆಕೆಯು ಕೇವಲ ಶಕ್ತಿಯಾದರೂ ತನ್ನ ಭಕ್ತನ ಮೇಲೆ ತಾಯಿಯ ಅನುಗ್ರಹವನ್ನು ಸುರಿಸಲು ಸದಾ ತಾತ್ಪರಳಾಗಿದ್ದಾಳೆ. ಭಂಡಾಸುರನ ವಿರುದ್ಧದ ಮಹಾಯುದ್ಧದ ನಂತರ ದೇವತೆಗಳು ಶ್ರೀಪುರಿಯಲ್ಲಿ ನೆಲೆಸಿಕೊಂಡರು. ಲಲಿತಾದೇವಿಯು ಆ ಸ್ಥಳವನ್ನು ಶ್ರೇಷ್ಠ ಶಕ್ತಿಪೀಠವನ್ನಾಗಿ ಮಾಡಿದಳು. ಅಲ್ಲಿದ್ದ ದಿವ್ಯಕಿರಣಗಳಿಂದ ಸಾವಿರಾರು ಯೋಗಿನಿಯರು ದಕ್ಷಿಣಕಾಲಿಕಾ, ಶ್ಯಾಮಲಾ, ವರಾಹಿ ಮೊದಲಾದ ದೇವತೆಗಳು ದೇವಿಯ ಸೇವೆಯಲ್ಲಿ ತೊಡಗಿದರೆಂಬ ಪುರಾಣವಾಣಿಯಿದೆ. ಶ್ರೀಪುರಿ ನಗರವು ಶ್ರೀಚಕ್ರದ ಆಕಾರದಲ್ಲಿಯೇ ನಿರ್ಮಿತವಾಗಿದೆ. ಈ ನಗರವನ್ನು ಕುರಿತು ಶಾಸ್ತ್ರಗಳು ಹೇಳುವ ವಿಷಯವೆಂದರೆ, ಅದು ಭೌತಿಕ ಲೋಕದಲ್ಲಿ ಮಾತ್ರವಲ್ಲ, ತತ್ವಲೋಕದಲ್ಲಿಯೂ ಅಸ್ತಿತ್ವದಲ್ಲಿದೆ. ಒಂದು ವೇಳೆ ಭಕ್ತನು ಮನಸ್ಸಿನಲ್ಲಿ ಶ್ರೀಪುರಿಯನ್ನು ಸ್ಮರಿಸಿ ದೇವಿಯನ್ನು ಧ್ಯಾನಿಸಿದರೆ, ಅವನ ಅಂತಃಕರಣವೇ ಶ್ರೀಪುರಿಯಾಗಿ ದೇವಿಗೆ ಯೋಗ್ಯವಾಗಿ ಸೇವೆಯಾಗಿ ಪರಿಣಮಿಸುತ್ತದೆ. ಈ ತತ್ವವನ್ನು ತಿಳಿದುಕೊಂಡ ಯೋಗಿಗಳು ತಮ್ಮ ಮನಸ್ಸನ್ನೇ ದೇವಿಯ ನಿವಾಸವಾಗಿಸಿಕೊಂಡು ಜೀವವನ್ನು ಆಕೆಯಲ್ಲಿ ಲೀನ ಮಾಡುತ್ತಾರೆ. ಲಲಿತಾದೇವಿ ತತ್ವವನ್ನು ತಿಳಿಯಲು ಶ್ರೀಚಕ್ರ ಉಪಾಸನೆ ಅತ್ಯಂತ ಮುಖ್ಯ. ಶ್ರೀಚಕ್ರವು ದೇಹವನ್ನು ಸೂಕ್ಷ್ಮವಾಗಿ ಶುದ್ಧಿಗೊಳಿಸುತ್ತವೆ. ಒಮ್ಮೆ ಬ್ರಹ್ಮದೇವನು ಸೃಷ್ಟಿಯನ್ನು ಸ್ಥಗಿತಗೊಳಿಸಬೇಕೆಂದು ನಿರ್ಧರಿಸಿದಾಗ ಲಲಿತಾದೇವಿಯ ಆಶೀರ್ವಾದವನ್ನು ಕೇಳಿದನು. ಆಕೆ ತನ್ನ ಮಂಗಲಹಸ್ತದಿಂದ ಬ್ರಹ್ಮನಿಗೆ ಆಶೀರ್ವಾದ ನೀಡಿ, ಈ ಲೋಕದಲ್ಲಿ ಸೃಷ್ಟಿ ಸ್ಥಿತಿ ಲಯ ಎಂದೆಂದಿಗೂ ನಡೆಯಲಿ ಎಂದು ವರಮೀಡಿದಳು. ಈ ಮೂಲಕ ಬ್ರಹ್ಮದೇವನಿಗೆ ಸಹಜ ಜ್ಞಾನವು ಹೆಚ್ಚಾಯಿತು.
ಬ್ರಹ್ಮನು ತನ್ನ ಮನಸ್ಸಿನಲ್ಲಿ ಲಲಿತಾದೇವಿಯು ಬ್ರಹ್ಮಾಂಡ ಸ್ವರೂಪಿಣಿ ಎಂದು ತಿಳಿದನು. ಅದೇ ರೀತಿ ಮಹಾವಿಷ್ಣು ಕೂಡ ದೇವಿಯ ಅನುಗ್ರಹದಿಂದಲೇ ಯೋಗನಿದ್ರೆಗೆ ಹೋಗುತ್ತಾನೆ. ಮತ್ತೆ ಜಾಗೃತನಾಗಿ ವಿಶ್ವವನ್ನು ಪೋಷಿಸುತ್ತಾನೆ. ಶಿವನು ಕೂಡ ಶಕ್ತಿಯುಳ್ಳಾಗಿರಲು ಲಲಿತಾ ಪರಮೇಶ್ವರಿಯ ಕೃಪೆ ಅವಶ್ಯಕ. ಶಿವಶಕ್ತಿಯ ಸಮ್ಮಿಲನವೇ ಸೃಷ್ಟಿಯೇ ಮೂಲ. ಅದೆಂದರೆ ಆಕೆಯು ಬಾಳಿನ ಪ್ರಾಣಶಕ್ತಿಯಾಗಿದ್ದಾಳೆ. ಒಮ್ಮೆ ಪುರಾಣಗಳಲ್ಲಿ ಹೇಳುವಂತೆ ಕಾಶಿಯಲ್ಲಿ